ಯಾವ ಹಾರ್ಸ್ ಪವರ್ ಇದು 40 PS 40 ಟಾರ್ಕ್ 39.5 40 ಎಷ್ಟಾಗುತ್ತೆ ಮೇಡಮ್ ಇದು 3.8 ಲಕ್ಷ. ಹಿಮಾಲಯನ್ ಇಂಜಿನ್ ಸೇಮ್ ಇದಕ್ಕೆ ಸೇಮ್ ಇದಕ್ಕೆ ಪವರ್ ಬರುತ್ತೆ ಹಾಕಿದ್ರೆ ಸಾಕಾಗಿರುತ್ತೆ. ಹೌದಾ? ಸಾಕಾಗಿರುತ್ತೆ. ಓಹೋ, ಇದ್ರದ್ದು 390 ಕೇಳಿದ್ರೆ ಸೇಮ್ ಅನ್ಸುತ್ತೆ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಹಾಂ ಹಾಂ. ಅಣ್ಣ ನೋಡಿ ಪುಷ್ಪ ಕೊಡ್ತಾನೆ. ಇನ್ನ ಎಲ್ಲಿದ್ದೀರೋ ಚಾರ್ಜ್ ಹಾಕೋಬಿಡೋಣ ಫೋನಲ್ಲಿ ಚಾರ್ಜ್. ಆಯ್ತಾಯ್ತು. ಬನ್ನಿ ಬ್ರೋ, ಒಂದು ಪಿಟ್ ಸ್ಟಾಪ್ ಹಾಕೊಂಡು ಆರಾಮಾಗಿ ಹೋಗೋಣ. ಅಲ್ಲಿ ಎಳ್ನೀರು ಇರುತ್ತೆ, ಎಳ್ನೀರು ತರಿಸ್ತಾರೆ ಅವರು. ಹಾಂ, ಅಲ್ಲಿ ಮನೆ ಹತ್ರ ಏನು ಸಿಕ್ಕಲ್ಲ ಅನ್ಕೋತೀನಿ. ಅಲ್ಲಿ ಫುಲ್ ಒಂಥರ ಕಾಡು ಮನೆ ಹತ್ರ. ಹಾಂ, ಬೇಡ ಇಲ್ಲಿ ಬೇಕಾಯ್ತು, ನಾನು ನಿಲ್ಲಿಸ್ತೀನಿ ಬನ್ನಿ. ದೇವ್ರೆ, ಇಲ್ಲ ಆ್ಯಕ್ಚುಲಿ ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು, ಹೇಳ್ತೀನಿ ಮುಂದೆ ಹೋಗ್ತಾ. ಎಕ್ಸಾಸ್ಟ್ ಹಾಕು ಬ್ರೋ ನೀನು. ಎಕ್ಸಾಸ್ಟ್ ಹಾಕಿದೆ. ಹಾಂ ಹಾಂ ಹಾಂ, ಹೌದೌದೌದು. ಓಕೆ ಬಾಯ್ಸ್, ಲೆಟ್ಸ್ ಗೋ. 9% ಐತೆ ಚಾರ್ಜು. ಆಯ್ತು ಸಮಾಧಾನ. ಸೊ ನನಗೆ ಅಲ್ಲಿ ನಮ್ಮ ಹಿಂದೆಗಡೆ ಒಂದು ಹತ್ರ ಡಿವಿಯೇಷನ್ ಇತ್ತು, ಅಂದರೆ ಸ್ವಲ್ಪ ರೋಡ್ ಸರಿ ಇರಲಿಲ್ಲ. ಸೊ ಸ್ಲೋ ಮಾಡ್ಕೋಬೇಕಿತ್ತು, ಇಂಟಿಮೇಷನ್ ಕೊಡಬೇಕಿತ್ತು ಹಿಂದೆ ಇರೋರಿಗೆ. ಸೊ ನಾನೇ ಲೀಡ್ ಇರೋದ್ರಿಂದ ನನಗೆ ಅಷ್ಟೊಂದು ಈಸಿಯಾಗಿ ಕಾಣಿಸಿಲ್ಲ, ಸ್ವಲ್ಪ ದೂರದಲ್ಲೇ ಇತ್ತು. ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಒಂದು ಮಲ್ಟಿ ಸ್ಟಾರ್ಟ ಬಂತು. ಸೊ ಯಾವ್ದು ಗುರು ಇದು? ಆಹಾ, ಅದು ಯಾವುದು MT ಇರಬೇಕು ಅನ್ಕೋತೀನಿ, MT-09 ಅನ್ನೋ ಅನ್ಕೋತೀನಿ. ಸೊ ಒಂದು ಮಲ್ಟಿ ಸ್ಟಾಡ ಪಾಸ್ ಆಯಿತು, ಓವರ್ಟೇಕ್ ಮಾಡಿದ್ರು ನಮ್ಮನ್ನು. ಆ ಮನುಷ್ಯ ಸ್ವಲ್ಪ ದೂರ ಹೋದ್ಮೇಲೆ ಕ್ಲೀನಾಗಿ ಲೆಫ್ಟ್ ಲೈನ್ ಆಚೆ ತೆಗೆದ್ರು. ನಾನು ಏನಕ್ಕೆ ತೆಗಿತವ್ರೆ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಸ್ವಲ್ಪ ಹತ್ರ ಹೋದಾಗ ಗೊತ್ತಾಯಿತು, ಈಸ್ ಇಂಟಿಮೇಟಿಂಗ್ ಮೀ, ನನಗೆ ಇದು ಕೊಡ್ತಾ ಇದ್ದಾರೆ, ಸಿಗ್ನಲ್ ಕೊಡ್ತಾ ಇದ್ದಾರೆ, ಇಲ್ಲಿ ರೋಡ್ ಸರಿ ಇಲ್ಲ ಅಂತ. ಕ್ರೇಜಿ. ಸೊ ಅದೊಂದು ನನಗೆ ಇಷ್ಟ ಆಯಿತು. ಅದೇ ಅನ್ಕೋತೀನಿ ಬ್ರದರ್ಹುಡ್ ಕನೆಕ್ಷನ್ಸ್ ಆಗೋದು. ಸೊ ಅವ್ರು ಎಷ್ಟು ನೀಟಾಗಿ ನನಗೆ ಸಿಗ್ನಲ್ ಕೊಟ್ಟರು. ಸೊ ಇಲ್ಲಿ ಇದಿದೆ, ನೀನು ಸ್ಲೋ ಮಾಡ್ಕೊ ಅಂತ ಲೆಫ್ಟ್ ಲೆಗ್ನ ಆಚೆ ತೆಗೆದು ತೋರಿಸಿದ್ರು ನನಗೆ. ಸೊ ಆಮೇಲೆ ನನಗೆ ಗೊತ್ತಾಯಿತು ಓಕೆ ಅಂತ. ನಾನು ಸ್ಲೋ ಮಾಡಿಕೊಂಡು ಇಂಟಿಮೇಟ್ ಮಾಡಿದೆ ಹಿಂದೆ ಇರೋರಿಗೆ. ಅದೊಂದು ನನಗೆ ಇಷ್ಟ ಆಯಿತು. ಸ್ಟಾರ್ಟ್ ಆಯಿತು. ಬಾಯ್ಸ್, ಲೆಟ್ಸ್ ಗೋ. ಟಯರ್ಡ್ ಆಗ್ಬಿಟ್ಟಿದೆ ಈಗಲೇ. ಈಗ ಆಲ್ರೆಡಿ ಒಂದು ಬ್ಯಾಚ್ ಹೋಗಿದ್ದಾರಂತೆ ಅಲ್ಲಿ ನಮ್ಮ ಜೊತೆ ಬಂದಿದ್ದವರು, ನಮಗೆ ಗೊತ್ತಿರಲಿಲ್ಲ. ನಾವೊಂದು 16 ಬೈಕ್ ಹೋಗ್ತಿದ್ವಿ. ಈಗ ಆಲ್ರೆಡಿ ಒಂದಷ್ಟು ಬೈಕ್ ಅಲ್ಲೂ ರೀಚ್ ಆಗಿದ್ದಾವೆ. ಇನ್ನು 9:45. ಒಳ್ಳೆ ಹೆಂಗಿದೆ ಅಂದರೆ ಒಂದು 12 ಗಂಟೆ ಮಧ್ಯಾಹ್ನ ಆ ಥರ ಫೀಲ್ ಆಗ್ತಿದೆ. ಹೋಗಿದ್ದಾರಾ? ಬರ್ತೀವಿ ಅಂದರು. ರಾಹುಲ್ ಅವ್ರು ಫೋನ್ ಮಾಡಿದ್ದೆ, ಬರ್ತೀವಿ ಅಂದರು. ಬ್ರೋ ಬಂದ್ವಿ, ಇಲ್ಲಿ ಮನೆ ಹತ್ರ ಇದ್ದೀವಿ. ಹಾಂ. ಸೊ ಇಲ್ಲಿ ನೋಡಿದ್ರೆ ಅವರು ರೇಸಿಗೆ ಹೋಗಿದ್ದಾರೆ ಅಂತವ್ರೆ. ಏನು ಕತೆ ಆಗುತ್ತೆ. ಸೊ ಇಲ್ಲಿ ಬಂದ್ವಿ ಈಗ ಟ್ರ್ಯಾಕ್ ಹತ್ರ. ಬಂದು ಅಡುಗೆ ಮಾಡಿ ಆಮೇಲೆ ವೈಟ್ ರೈಸು, ಬಿಸಿ ಐತೆ ಮತ್ತೆ ಸ್ವಲ್ಪ
ನಾನೇ ಬಟ್ಟ ನೋಡ್ದೆ. ಆರ್ಸರ್ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಆರ್ಸರ್. ಹಾಂ ಮಗನೇ ಒಳ್ಳೆ ಹೊಡಿತಿದ್ದಾರೆ ಅವರು. ಸೊ ಇಲ್ಲಿ ಟ್ರ್ಯಾಕ್ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಂದು ಕ್ಯಾಮ್ರಾ ಬೇರೆ ಅಲ್ಲೇ ಮನೆ ಹತ್ರ ಇಟ್ಬಿಟ್ಟೋಗ್ಬಿಟ್ಟಿದೆ, ಸೂರ್ಯ ಅವ್ರ ಮನೆ ಹತ್ರ. ಸೊ ಎಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಫೋನಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಸೊ ಅಲ್ಲೆಲ್ಲ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬಿಟ್ವಿ. ಈಗೆಲ್ಲ ಮನೆಗೆ ಹೋಗ್ತಾ ಇರೋದೆ. ಮೇ ಬಿ ಇದನ್ನು ಸೆಕೆಂಡ್ ಪಾರ್ಟ್ ಅಂತ ಏನು ಹೇಳ್ತಿದ್ದೆ ಅದರಲ್ಲೇ ಸೇರಿಸ್ಬಿಟ್ರು ಬಿಡ್ತೀನಿ. ಯಾಕೆಂದರೆ ಫುಟೇಜಸ್ ಇಲ್ವಲ್ಲ, ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಮಾಡೋಣ. ಸೊ ಇಲ್ಲಿಗೇ ಎಲ್ಲರೂ ಬಂದಿದ್ದರು. ಆಲ್ಮೋಸ್ಟ್ ನಾವು ಬಂದಿದ್ದ ಬ್ಯಾಚಲ್ಲೆಲ್ಲ 90% ಬಂದಿದ್ದರು. ಸೂರ್ಯ ಬಂದಿಲ್ಲ, ಅವರಿಗೆ ಸ್ವಲ್ಪ ಏನೋ ಬೈಕ್ದು ಇಶ್ಯೂ ಬಂತಂತೆ. ನೆನ್ನೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಸರ್ವಿಸ್ಗೆ ಅಂತ ಮಂಗಳೂರೇನೋ ಹೋಗಿದ್ದಾರೆ, ಬರೋದಕ್ಕೆ ಲೇಟ್ ಆಗ್ತಿದೆ ಅಂತ ಅಂದರು. ಬಂದ್ಬಿಡ್ತೀವಿ ಅಂದರು, ಬಟ್ ಲೇಟ್ ಆಗ್ತಿದೆ, ಈಗಲೇ ಟೈಮು ತುಂಬ ಆಯಿತು. ಸೊ ಅದಕ್ಕೆ ಹೋಗೋಣ ಅಂತ ಎಲ್ಲ ಬಿಟ್ವಿ, ಹೋಗ್ತಾ ಇದ್ದೀವಿ. ಏನಾಯ್ತು, ಕೂಲೆಂಟು ಕಿತ್ತೋಗ್ಬಿಟ್ಟಿದೆ ಬ್ರೋ, ಎಲ್ಲ ಲೀಕ್ ಆಗ್ತಾ ಇದೆ.
ಸೌಂಡ್ ಕೇಳಿಸ್ತಿಲ್ಲ ಬಿಸ್ ಅಂತ. ಹಾಂ, ವಾಟ್ ಟು ಡೂ? ಅದರಿಂದ ಅಲ್ಲ ಕಣ, ಅದು ಹೀಟಲ್ಲೂ ಆಚೆ ಹೋಗ್ತಾನೆ ಇಲ್ಲ. ಹೀಟ್ ಅಲ್ಲ, ಅದು ಕೂಲೆಂಟ್ ಪೈಪ್ ಡ್ಯಾಮೇಜ್ ಆಗಿದೆ ಅನ್ಸುತ್ತೆ. ಅದು ಪೈಪ್ ನೋಡೋದು. ಹಾಂ, ಕೂಲೆಂಟ್ ಪೈಪ್ದಲ್ಲ ಅದು ನೋಡು. ಹ್ಞೂ ಬ್ರೋ, ಕೂಲೆಂಟ್ ಪೈಪ್ ಎಲ್ಲಿ ಮನೆಗೆ ಹಾಕ್ಬಿಡ್ತೀನಿ ತಡಿ ಗಾಡಿನ. ಟೋ ಮಾಡಿಸ್ಬೇಕಾ? ಇಲ್ಲ, ಮನೆಗೆ ಹೊಡ್ಬಿಡ್ತೀನಿ. ಬಾಯ್ 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 ಬಾಯ್, ಹುಷಾರು ಹುಷಾರು ಬ್ರೋ. ಹಾಂ, ಇಲ್ಲ ಇಲ್ಲ, ಬಂಕ ಅದು. ಬಾಯ್ ಬಾಯ್ ಬಾಯ್, ಹುಷಾರು. ಬನ್ನಿ ಹೋಗೋಣ ಹಂಗೆ. ಸ್ವಲ್ಪ ಬೈಕರಿಗೆ ಹಾರ್ಡೆಸ್ಟ್ ಪಾರ್ಟ್ ಯಾವುದು ಗೊತ್ತಾ? ಒಂದು ರೈಡ್ ಮುಗಿಸ್ಕೊಂಡು ಬಂದಾಗ ಎಲ್ಲ ನಮ್ಮ ಮನೆಗೆ ಹೋಗುವಾಗ ಅಲ್ಲಿ ಬಾಯ್ ಹೇಳಿ ಎಲ್ಲರೂ ಮೆಮೊರೀಸ್ನ ತುಂಬಿಕೊಂಡು, ಸೊ ಮತ್ತೆ ನಮ್ಮ ಕೆಲಸಕ್ಕೆ ವಾಪಸ್ ಹೋಗ್ಕೊಂಡು ಅದೇನು ಅನ್ಸ್ಬಿಡುತ್ತೆ, ಕೆಲಸದಲ್ಲಿರುವಾಗ ಟೈಮೇ ಹೋಗಲ್ಲ ಅನಿಸುತ್ತೆ. ಕೆಲಸದಿಂದ ಆಚೆ ಬಂದಾಗ ಈ ಥರ ಮೂಮೆಂಟ್ಗಳು ಬೇಗ ಪಾಸ್ ಆಗ್ಬಿಡುತ್ತೆ. ಇಟ್ಸ್ ಓಕೆ, ಫೈನ್, ಎಲ್ಲ ಇಸ್ ಅ ಪಾರ್ಟ್ ಆಫ್ ಲೈಫ್, ಏನು ಮಾಡೋಕ್ಕಾಗಲ್ಲ. ಸೊ ನೋಡಿದ್ರಲ್ವಾ ನಮ್ಮ ರೈಡ್ WSB ಕಡೆಯಿಂದ ಡರ್ಟ್ ಟ್ರ್ಯಾಕಿಗೆ. ಹೋಪ್ ಈ ಪೀಪಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.